RMM Rehoboth Media Ministries. ಜೀವವಾಕ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ. ನೀವು ಈ ಬಗ್ಗೆ ನಮಗೆ ಮಾಹಿತಿಗಳನ್ನು, ಪ್ರಶ್ನೆಗಳನ್ನು, ಸಲಹೆಗಳನ್ನು ತಿಳಿಸಿದ್ದರಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ತರಗತಿಯ ಶೈಲಿಯಲ್ಲಿ ಅಧ್ಯಯನವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಈಗೀಗ 15 ಅಂಥ ಒಂದು ಅಧ್ಯಯನಗಳು ಅಥವಾ ವ್ಯಾಸಂಗಗಳು ಮುಗಿದು ಹೋಗಿವೆ. ಈಗ 16ನೇ ಒಂದು ವ್ಯಾಸಂಗ ನಮಗೋಸ್ಕರವಾಗಿ ಈಗ ಸಮಯ ಒದಗಿಸಲಾಗಿದೆ. ಆದ ಕಾರಣ ಇವತ್ತಿನ ವಿಷಯ ಏನಂದರೆ, ಈಗ ಮಾನವನ ಸಮಸ್ಯೆಗೆ ಪರಿಹಾರ ಏನು ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಅಥವಾ ಪೂರ್ಣ ಮಟ್ಟಿಗೆ ಸಿಕ್ಕಿದೆ. ಈ ಬಗ್ಗೆ ಏನಾದರೂ ಆಧಾರ ಇದೆಯಾ ಅನ್ನೋದರ ಬಗ್ಗೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 7 ಸಾಕ್ಷ್ಯಾಧಾರಗಳು. ಸಾಕ್ಷ್ಯಾಧಾರಗಳು ಅಂದರೆ, ಈಗ ಏನಾದರೂ ಹೇಳಿದರೆ ಅದಕ್ಕೆ ಆಧಾರ ಇರಬೇಕು ಅಲ್ಲವೇ? ಆದ ಕಾರಣ ನಿಮ್ಮ ಮುಂದೆ 7 ಸಾಕ್ಷ್ಯಾಧಾರಗಳು ಕೊಡಲಾಗಿದೆ. ಯಾವುದ್ರ ವಿಷಯದಲ್ಲಿ ಸಾಕ್ಷ್ಯಾಧಾರಗಳು ಅಂತ ಹೇಳ್ಬಿಟ್ಟು ನೋಡುವಾಗ, ಇದು ಕ್ರಿಸ್ತನ ಬಗ್ಗೆ ಅಂತ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಈಗಾಗಲೇ ಕ್ರಿಸ್ತನ ಬಗ್ಗೆ ಇನ್ನೊಂದು ಸಾರಿ ನಾನು ಈಗಾಗಲೇ 15 ವ್ಯಾಸಂಗಗಳು, ಅಧ್ಯಯನಗಳನ್ನು ಪ್ರಿಯ ವೀಕ್ಷಕರೇ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಮನುಷ್ಯನು ಯಾರು, ಸೃಷ್ಟಿಯ ಬಗ್ಗೆ, ಸೃಷ್ಟಿಕರ್ತನ ಬಗ್ಗೆ, ಮಾನವನ ಮಹಾ ಸಮಸ್ಯೆ ಅಂದರೆ ಪಾಪ, ಅದರ ಬಗ್ಗೆ, ಮತ್ತು ಸಮಸ್ಯೆಗೆ ಪರಿಹಾರ ಏನು, ಸಮಸ್ಯೆಗೆ ಪರಿಹಾರ ಯಜ್ಞ, ಸಮಸ್ಯೆಗೆ ಪರಿಹಾರ ಏನು, ದೇವರೇ. ಹಾಗಾದರೆ ದೇವರೇ, ಸೃಷ್ಟಿಕರ್ತನೇ ಸಮಸ್ಯೆಗೆ ಪರಿಹಾರವಾಗಿರುವಾಗ ಅದರ ಬಗ್ಗೆ ದೇವರೆಂಬಾತನ ಗುಣಲಕ್ಷಣಗಳು ಏನು ಅಂತ ಹೇಳ್ಬಿಟ್ಟು ನೋಡುವಾಗ, ಕೆಲವು ಗುಣಲಕ್ಷಣಗಳನ್ನು ನಾವು ವೇದಗಳ ಆಧಾರದಿಂದ ನಾವು ನೋಡಿಕೊಂಡೆವು. ಆ ಬಗ್ಗೆ ನಾವು ನೋಡಿಕೊಳ್ಳುವಾಗ ಕ್ರಿಸ್ತನ ಕುರಿತಾಗಿ ಈ ವೇದಗಳು ಮತ್ತು ಸಾಕ್ಷ್ಯಾಧಾರಗಳು ನಮಗೆ ಸೂಚಿಸುವಂಥದ್ದಾಗಿದೆ. ವೇದಗಳು ಸೂಚಿಸುವಂಥ ದೇವರೆಂಬಾತನ ಗುಣಲಕ್ಷಣಗಳಂತ ನಾವು ನೋಡ್ಕೊಂಡಿವಿ. ಆದರೆ ಈಗ ನಾವು ನೋಡ್ಕೊಳ್ತಾ ಇರುವಂಥದ್ದು ಏನು ಆಧಾರ, ಈ ಕ್ರಿಸ್ತನ ಬಗ್ಗೆ, ಕ್ರಿಸ್ತನ ಕುರಿತಾಗಿರುವಂಥ ಆಧಾರಗಳು ಏನಪ್ಪ ಅನ್ನುವಂಥದ್ದನ್ನು ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಬನ್ನಿರಿ, ಸಾಧ್ಯವಾದರೆ ಬರೆದಿಟ್ಕೊಳ್ರಿ, ಮತ್ತು ಈ ಬಗ್ಗೆ ಪ್ರಶ್ನೆಗಳು ಏನಾದರೂ ಇದ್ದಲ್ಲಿ ದಯವಿಟ್ಟು ನಮಗೆ ತಿಳಿಸಿ, ಮತ್ತು ಆದಷ್ಟು ಮಟ್ಟಿಗೆ ಇವುಗಳನ್ನು ನಿಮಗೆ ಉಪಯುಕ್ತ ಅಂತ ನಾನು ನಂಬ್ತೇನೆ. ಫೋಟೋ ತೆಗೆದುಕೊಳ್ಬೋದು ಅಥವಾ ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೋದು, ಬರೆದಿಟ್ಕೊಳ್ಬೋದು. ನೋಡೋಣ. 7 ಸಾಕ್ಷ್ಯಾಧಾರಗಳು ಅಂದರೆ ಯಾರ ಬಗ್ಗೆ? ಕ್ರಿಸ್ತನ ಬಗ್ಗೆ 7 ಸಾಕ್ಷ್ಯಾಧಾರಗಳು. ಮೊದಲನೇದು ಏನಂದರೆ ಚರಿತ್ರೆ ಆಧಾರ.
ಯೇಸು ಕ್ರಿಸ್ತನ ವಿಷಯವಾಗಿರುವಂಥ ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಏನಂತ ಹೇಳಿದರೆ, ಚರಿತ್ರೆ 2 ಭಾಗವಾಗಿ ವಿಭಾಗಿಸಲಾಗಿದೆ. ಒಂದು ಏನಂದರೆ BC ಮತ್ತು AD ಅಂತ ಹೇಳಿಬಿಟ್ಟು ಚರಿತ್ರೆಯನ್ನೇ 2 ಭಾಗವಾಗಿ ಮಾಡಿಬಿಟ್ಟಂಥ ವ್ಯಕ್ತಿ ಈ ಕ್ರಿಸ್ತನ್. BC ಅಂತ ಹೇಳಿದ್ರೆ ಬಿಫೋರ್ ಕ್ರೈಸ್ಟ್, ಅಂದರೆ ಅದನ್ನು ಈ ರೀತಿಯಾಗಿ ನಾವು ಹೇಳ್ಬೋದು, ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಅಂತ ಹೇಳ್ಬಿಟ್ಟು. ಮೊದಲು ಕ್ರಿಸ್ತ ಪೂರ್ವ ಬಂದ್ಬಿಡೋಣ. ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ. ಹಾಗಾದರೆ ಈ ಯೇಸು ಅಥವಾ ಯೇಸು ಕ್ರಿಸ್ತನೆಂಬ ಈ ವ್ಯಕ್ತಿ ಚರಿತ್ರೆಗೆ ಇರುವ ಆತನಾಗಿದ್ದನು. 7 ಆಧಾರಗಳಲ್ಲಿ, ಸಾಕ್ಷ್ಯಾಧಾರಗಳಲ್ಲಿ ಮೊದಲನೇದು ಚರಿತ್ರೆಯ ಸಾಕ್ಷ್ಯಾಧಾರ, ಚರಿತ್ರೆಯ ಆಧಾರ. ಮತ್ತು ಇನ್ನೊಂದು ಮಾತು ಹಾಗೆ ಮನಸ್ಸಿಗೆ ಬಂತು, ಅದನ್ನು ನಾನು ಹೇಳಬೇಕಾದೇನೆಂದರೆ, ಯೇಸು ಅಂದರೆ ಅರ್ಥ ಏನಂದರೆ ರಕ್ಷಕ ಅಂತ ಹೇಳ್ಬಿಟ್ಟು, ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ದೇವರು ರಕ್ಷಿಸುವನು, ಅಥವಾ ಇರುವಾತನು ರಕ್ಷಿಸುವನು, ಯೆಹೋವನು ರಕ್ಷಿಸುವನು. ಅಂತ ಹೇಳ್ಬಿಟ್ಟು, ಅಂದರೆ ಯೆಹೋವನ್ ಅಂತ ಹೇಳಿದರೆ ಇರುವಾತನು, ಸದಾ ಇರುವ ದೇವರು ರಕ್ಷಿಸುವನು ಎಂಬುದು ಯೇಸು ಎಂಬ ಮಾತಿನ ಪದದ ಅರ್ಥ. ಅದನ್ನು ಸ್ಪಷ್ಟಪಡಿಸ್ಬೇಕು ನಾನು. ಮತ್ತು ಅದೇ ಸಂದರ್ಭದಲ್ಲಿ ಈ ಇನ್ನೊಂದು ಮಾತು ಕೂಡ ಸ್ಪಷ್ಟಪಡಿಸ್ಬೇಕಾದ್ರೆ, ಕ್ರಿಸ್ತನು ಅಂತ ಹೇಳುವಾಗ, ಕ್ರಿಸ್ತನು ಅಂತ ಹೇಳಿದರೆ ಅಭಿಷಿಕ್ತನು. ಹಾಗಾದರೆ ಯೇಸು ಕ್ರಿಸ್ತನಂದರೆ ದೇವರು ರಕ್ಷಿಸುವ ಅಭಿಷಿಕ್ತನು. ಆದ ಕಾರಣ ಅದು ಒಂದು ಸ್ವಲ್ಪ ಸ್ಪಷ್ಟಪಡಿಸ್ಬೇಕಂತ ನನಗೆ ಅನ್ನಿಸ್ತು. ಈಗ ನಾವು ಮುಂದುವರ್ಸೋಣ ವಿಷಯ. ಅದೇನಂತ ಹೇಳಿದ್ರೆ, ಸಾಕ್ಷ್ಯಾಧಾರಗಳು ಭಾಳ ಇಂಪಾರ್ಟೆಂಟ್. ಇದು ಕೋರ್ಟ್ನಲ್ಲಿ ಕೂಡ ಭಾಳ ಪ್ರಾಮುಖ್ಯವಾದದ್ದು. ಏನಂದರೆ ಸಾಕ್ಷಿ ಅಂತ ಕೇಳ್ತಾರ್ರಿ, ಅದೇ ರೀತಿಯಾಗಿ ಇಲ್ಲಿ ಕೂಡ ಕೆಲವು ಆಧಾರಗಳನ್ನು ನಾನು ಕೊಡಬೇಕು. ಎರಡನೇದು ಏನಂದರೆ, ಆಧಾರಗಳಲ್ಲಿ ಎರಡನೇ ಆಧಾರ ಏನಂದರೆ ಪುರಾತನ ವಸ್ತುಶಾಸ್ತ್ರ. ಪುರಾತನ ವಸ್ತುಶಾಸ್ತ್ರ ಇದು ಕೂಡ ಒಂದು ಆಧಾರ ರೀ. ಯಾಕಂದರೆ ಪುರಾತನ ವಸ್ತುಶಾಸ್ತ್ರವು ವೈಜ್ಞಾನಿಕವಾಗಿ ಇಂತಿಂಥ ವ್ಯಕ್ತಿ ಇದ್ರಾ ಇಲ್ವಾ ಎಂಬುದಕ್ಕೆ ಆಧಾರವಾಗಿದೆ. 1946ರಿಂದ 1956 ತನಕ ಏನಾಯ್ತು ಅಂದರೆ, ಬಹಳಷ್ಟು ಪುರಾತನ ವಸ್ತುಗಳು ಲಭ್ಯವಾಗಿದೆ. ಈ 10 ವರ್ಷದಲ್ಲಿ ಮೃತ್ಯು ಸಮುದ್ರ, ಡೆಡ್ ಸಿ,
ಅಲ್ಲಿ ಬಹಳಷ್ಟು ಏನಂತ ಹೇಳ್ಬೋದು, ಸುರುಳಿ ಸ್ಕ್ರೋಲ್ಸ್, ಸುರುಳಿ ಲಭ್ಯವಾಗಿದೆ. ಬಹಳಷ್ಟು ಕುಮ್ರಾನ್ ಅಂತ ಹೇಳ್ಬಿಟ್ಟು ಗವಿ ಅಥವಾ ಗುಹೆಗಳಲ್ಲಿ ಬಹಳಷ್ಟು ಪುರಾತನ ವಸ್ತುಶಾಸ್ತ್ರವು ಯೇಸು ಕ್ರಿಸ್ತನ ಹಿನ್ನೆಲೆ, ಚರಿತ್ರೆ, ವಿಶೇಷವಾಗಿ ಹಳೆ ಒಡಂಬಡಿಕೆ ಆಧಾರವಾದಂಥ ಕೆಲವು ಸಂಗತಿಗಳು ಲಭ್ಯವಾಗಿದೆ ರೀ. ಮತ್ತು ಈ ಬಗ್ಗೆ ಒಂದು ಮಾತು ನಾನು ಹೇಳಲೇಬೇಕು. ಅದೇನಂತ ಹೇಳಿದ್ರೆ, ಈ ಹಸ್ತಪ್ರತಿ ಇದೆಯಲ್ವ, ಹಸ್ತಪ್ರತಿ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನ ಕುರಿತಾಗಿರುವಂಥ ಹೊಸ ಒಡಂಬಡಿಕೆ, ನ್ಯೂ ಟೆಸ್ಟಮೆಂಟ್ ಅಂತ ಹೇಳ್ಬಿಟ್ಟು ಹೊಸ ಒಡಂಬಡಿಕೆಯ ಹೊಸ ಒಡಂಬಡಿಕೆಯ ಆಧಾರಿತವಾದ ಏನಂತ ಹೇಳ್ತಾರೆ, ಹಸ್ತಪ್ರತಿಗಳು ಬಹಳಷ್ಟಿದೆ ರೀ. ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ನೋಡುವಾಗ ಆಶ್ಚರ್ಯ. 5800 ಹಸ್ತಪ್ರತಿಗಳು ಲಭ್ಯವಿದೆ ರೀ. ಇದು ಯಾವ ಭಾಷೆಯಲ್ಲಿ ಅಂದರೆ ಗ್ರೀಕ್ ಭಾಷೆಯಲ್ಲಿ, ಹೊಸ ಒಡಂಬಡಿಕೆಯ ಗ್ರೀಕ್ ಭಾಷೆಯಲ್ಲಿ ಇಷ್ಟು. ಆಮೇಲೆ ಲತಿನ್ ಭಾಷೆಯಲ್ಲಿ ಅದು ಇನ್ನಷ್ಟು ಒಂದು 10,000 ಅಂತ 10,000 ಸಿಕ್ಕಿದೆ. 10,000 ಏನು ಇವೆಲ್ಲ ಹಸ್ತಪ್ರತಿಗಳು. ಮತ್ತು ಬೇರೆ ಭಾಷೆಯಲ್ಲಿ 9,300. ಬೇರೆ ಭಾಷೆಗಳಲ್ಲಿ ಯೇಸು ಕ್ರಿಸ್ತನ ವಿಷಯವಾದಂಥ ಚರಿತ್ರೆಯ ದಾಖಲೆಗಳು ಇಷ್ಟೊಂದು ಇದೆ ರೀ. ಈ ಥರ ಭಾಷೆ, ಸಿರಿಯಾ ಭಾಷೆ, ಅರಬಿಕ್ ಭಾಷೆ, ಇಂಥ ಭಾಷೆಗಳಲ್ಲಿ. ಈಗ ನಾನು ಅಳಿಸ್ತೇನೆ, ಬರೆದಿಟ್ಕೊಂಡ್ರಿ ಅಂತ ಕಾಣ್ತದೆ, ಫೋಟೋ ತಗೊಳ್ರಿ. ಅಂದರೆ ನಾವೇನು ನೋಡ್ತಿದ್ದೇವೆ, ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷ್ಯಾಧಾರಗಳು ಏನಾದರೂ ಇವೆಯಾ? ಚರಿತ್ರೆ ಇದೆ. ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷ್ಯಾಧಾರಗಳು ಏನಾದರೂ ಇದೆಯಾ? ಪುರಾತನ ವಸ್ತುಶಾಸ್ತ್ರದ ಕುಮ್ರನ್ ಸುರುಳಿಗಳು ಮತ್ತು ಹಸ್ತಪ್ರತಿಗಳು ಸಾವಿರಗಟ್ಟಲೆ ಇದೆ. ಆದ ಕಾರಣ ಆಧಾರ, ಈ ವ್ಯಕ್ತಿ ಏನೋ ಕಟ್ಟುಕತೆ, ಕಾಲ್ಪನಿಕವಾದ ವ್ಯಕ್ತಿ ಅಲ್ಲ ಈ ಯೇಸು ಕ್ರಿಸ್ತನು ಎಂಬಂಥದ್ದನ್ನು ತಿಳ್ಕೊಳ್ತಕ್ಕಂದ್ರೆ. ಸರಿ, ಈಗ ಮೂರನೇ ಸಾಕ್ಷ್ಯಾಧಾರ ಏನಂದರೆ, ಯೇಸು ಕ್ರಿಸ್ತನಂಥ ವ್ಯಕ್ತಿ, ಆತನ ಬಗ್ಗೆ ಆಧಾರ ಏನು ಅಂತ ಯಾರಾದರೂ ಕೇಳಿಬಿಟ್ರೆ ಅದಕ್ಕೆ ನೂರಾರು ಆಧಾರಗಳಿದೆ. ಅದರಲ್ಲಿ ಒಂದು 7 ಮಾತ್ರ ನಿಮ್ಮ ಮುಂದೆ ಇಡಬಯಸ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ. ಮೂರನೇದಾಗಿ, ಬರಿದಾಗಿರುವ ಸಮಾಧಿ. ಸಾಮಾನ್ಯವಾಗಿ ಮಹಾ ವ್ಯಕ್ತಿಗಳ ಒಂದು ಸಮಾಧಿ ನಮಗಿದೆ. ಆದರೆ ನೀವು ಯೆರೂಸಲೇಮಿಗೆ, ಇಸ್ರಾಯೇಲ್ ದೇಶದಲ್ಲಿರುವಂಥ ಯೆರೂಸಲೇಮಿಗೆ ಹೋಗಿದ್ದ ಪಕ್ಷದಲ್ಲಿ ಅಲ್ಲಿ ತೋಟದ ಸಮಾಧಿ ಅಂತ, ಗಾರ್ಡನ್ ಟೂಮ್, ತೋಟದ ಸಮಾಧಿ ಅಂತ ಹೇಳ್ಬಿಟ್ಟು ಯೆರೂಸಲೇಮ್ನಲ್ಲಿ ಇದೆ. ಅದನ್ನು ಯೆರೂಶಲೇಮ್ ಅಂತ ಹೇಳ್ಬೋದು. ಮತ್ತು ಅದೇ ಸಂದರ್ಭದಲ್ಲಿ ಈಗ ಅದರ ಜೆರೂಸಲೇಮ್ ಜೆರು ಅಂದರೆ ಪಟ್ಟಣ,
ಶಲೇಮ್ ಅಥವಾ ಶಲಾಮ್ ಅಂತಾರಲ್ವ, ಶಲೋಮ್ ಅಂತ ಹೇಳಿದ್ರೆ ಸಮಾಧಾನದ ಪಟ್ಟಣ ಅಂತೆ. ಆದರೆ ಯಾವಾಗ ನೋಡಿದರೆ ಅಲ್ಲಿ ಯುದ್ಧ ನಡೀತಾನೆ ಇರ್ತದೆ ರೀ. ಹೆಸರು ಹಾಗಿದೆ, ಇರಲಿ, ಅದಕ್ಕೆ ಕಾರಣಗಳಿದೆ. ಅನಂತರ ನಾವು ಅದರ ಬಗ್ಗೆ ನಾವು ನೋಡೋಣ. ಒಟ್ಟು ಬರಿದಾಗಿರುವ ಯೇಸು ಕ್ರಿಸ್ತನ ಸಮಾಧಿ ಇವತ್ತಿಗೂ ಇದೆ. ಆತನು ಪುನರುತ್ಥಾನನಾಗಿ ಎದ್ದಂಥ ಒಂದು ಮರಣವನ್ನು ಜಯಿಸಿ ಎದ್ದಾತನು. ಅದರ ಬಗ್ಗೆ ಇನ್ನಷ್ಟು ಹೇಳ್ಬೋದು, ಆದರೆ ನಾವು ಮುಂದುವರಿಸಬೇಕಾಗ್ತದೆ. ಹಾಗಾದರೆ ಕ್ರಿಸ್ತನ ಬಗ್ಗೆ 7 ಸಾಕ್ಷ್ಯಾಧಾರಗಳು. ಎದ್ದ ಮೇಲೆ ಏನಾಯಿತು? ಸಂದರ್ಶನದ ಸಾಕ್ಷ್ಯಾಧಾರ ಅಂದರೆ ನಾನು ಸ್ವಲ್ಪ ಹೇಳಬೇಕು. ಪೌಲ ಅಂತ ಹೇಳಿಬಿಟ್ಟು ಒಬ್ಬ ಮನುಷ್ಯ, ಈ ಪೌಲನು ಮಹಾಪಂಡಿತನು ಮತ್ತು ಜೆರುಸಲೇಮ್ನಲ್ಲಿ ಇರ್ತಕ್ಕಂಥ ಮಹಾಯಾಜಕರ ಬಳಿಯಲ್ಲಿ, ಅಧಿಕಾರಿಗಳ ಬಳಿಯಲ್ಲಿ ಅವನು ಅಧಿಕೃತ ಪರ್ಮಿಷನ್ ತಕ್ಕೊಂಡು, ಅಧಿಕಾರ ತಕ್ಕೊಂಡು, ಲಿಖಿತ ರೂಪದಲ್ಲಿ ತೆಕ್ಕೊಂಡು ಅವನು ಈ ಯೇಸು ಕ್ರಿಸ್ತನ ಭಕ್ತಾದಿಗಳು ನಂಬಿದಂಥವ್ರು, ಏನಪ್ಪ ಯೇಸು ಕ್ರಿಸ್ತನು ಎದ್ದಿದ್ದಾನೆ ಸಮಾಧಿಯಿಂದ ಅಂತ ಹೇಳ್ತಿದ್ದಾರೆ, ಅವ್ರನ್ನ ನಂಬ್ತಾ ಇದ್ದಾರೆ, ಅವ್ರನ್ನೆಲ್ಲ ನಾಶ ಮಾಡಬೇಕು, ಅವ್ರನ್ನೆಲ್ಲ ಸೆರೆ ಹಿಡಿಬೇಕು ಎಂಬಂಥ ಹಠದಿಂದ, ಛಲದಿಂದ ಈ ಸೌಲನು ದಮಸ್ಕದಿಂದ ಈ ಯೆರೂಸಲೇಮಿಗೆ ಪ್ರಯಾಣ ಮಾಡಿ ಹೋಗ್ತಾ ಇದ್ದಂಥ ದಾರಿಯಲ್ಲಿ ನಡೆದಂಥ ಒಂದು ಘಟನೆ ಆಶ್ಚರ್ಯಕರವಾದದ್ದು. ಏನಂತ ಹೇಳಿದ್ರೆ, ಇದರ ದಾಖಲೆ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಆಧಾರವಾದದ್ದು. 1ರಿಂದ 11 ವಚನಗಳಲ್ಲಿ ಇರುವಂಥದ್ದು ಏನಂದರೆ, ಸೌಲನೇ, ಅವನ ಹೆಸರು ಇನ್ನೊಂದು ಕೂಡ, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ ಅಂತ ಒಂದು ಆಕಾಶವಾಣಿ ಕೇಳುವುದನ್ನು ಸುಮಾರು 200 ಜನರು ಸೇರಿಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಈ ಸ್ವರ ಆಕಾಶದಿಂದ ಕೇಳಿಸ್ಕೊಂಡು, ಕರ್ತನೇ ನೀನು ಯಾರು ಎಂಬುದಾಗಿ ಹೇಳಿದಾಗ, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು ಅಂತ ಮೇಲಿಂದ. ಆದರೆ ಯೇಸುವನ್ನು ಹಿಂಸೆ ಪಡಿಸಲಿಲ್ಲ, ಯೇಸುವಿನ ಭಕ್ತರಿಗೆ ಹಿಂಸೆ ಪಡಿಸ್ತಾ ಇದ್ದ. ಆದರೆ ಮೇಲಿರುವಂಥ ಆ ಸ್ವರವು ನನ್ನನ್ನು ಹಿಂಸೆ ಪಡಿಸ್ತಿ. ಹಾಗಾದರೆ ಅವತ್ತವನಿಗೆ ಗೊತ್ತಾಯಿತು, ಈ ಕ್ರಿಸ್ತನು ಬಂದು ಈ ಭಕ್ತಾದಿಗಳಿಗೆ ಶಿರಸ್ಸಾಗಿದ್ದಾನೆ, ಇವರು ಆತನ ದೇಹವಾಗಿದ್ದಾರೆ ಅಂತ ಸಭೆಯ ಬಗ್ಗೆ ಅಥವಾ ಕ್ರಿಸ್ತನ ಬಗ್ಗೆ, ಕ್ರಿಸ್ತನ ದೇಹದ ಬಗ್ಗೆ ಪ್ರಕಟಣೆ ಅವತ್ತು ಆತನಿಗೆ ಲಭ್ಯವಾಯಿತು. ಅಷ್ಟೇ ಅಲ್ಲ, ಆಶ್ಚರ್ಯ ಏನಂತ ಹೇಳಿದ್ರೆ, ಬರೇ ಪೌಲನಿಗೆ ಮಾತ್ರ ಅಲ್ಲ ಅಥವಾ ಸೌಲನಿಗೆ ಮಾತ್ರ ಅಲ್ಲ, 500 ಜನರಿಗೂ ಯೇಸು ಕ್ರಿಸ್ತನು ದರ್ಶನವಾದಂಥದ್ದನ್ನು 1ನೇ ಕೊರಿಂಥ 15ನೇ ಅಧ್ಯಾಯ ಮತ್ತು 6ನೇ ವಚನದಲ್ಲಿ ಬರೆಯಲಾಗಿದೆ. 500ಕ್ಕಿಂತಲೂ ಹೆಚ್ಚು ಜನರಿಗೆ ದರ್ಶನವಾದ, ಸುಮ್ಮನೆ ಸೀಕ್ರೆಟ್ ಆಗಿ ಒಬ್ಬರಿಗೆ ಅಷ್ಟೇ ಕಾಣಿಸ್ಕೊಂಡು, ಹಾಗಾದರೆ ಅದು ನಿಜ ಇರಲಿಕ್ಕಿಲ್ಲ ಅಂತ ಕೂಡ ಹೇಳ್ಬೋದಲ್ವ. ಆದ ಕಾರಣ ಆ ಒಂದು ಸಂದರ್ಶನದ ಸಾಕ್ಷ್ಯಾಧಾರ. ಸರಿ, ನಾನು ಈಗ 5ನೇದಾಗಿ ಇನ್ನೊಂದು ದೊಡ್ಡ ಸಬ್ಜೆಕ್ಟ್, ಇವೆಲ್ಲ ದೊಡ್ಡದು, ಒಂದೊಂದು ವಿಷಯನೂ ಒಂದೊಂದು ತಾಸು ಮಾತಾಡ್ಬೋದು. ಆದರೆ ಸಂಕ್ಷಿಪ್ತವಾಗಿ ವೀಕ್ಷಕರ ಮುಂದೆ ನಾನು ಇಡ ಬಯಸ್ತೇನೆ. ಇನ್ನೊಂದು ಸಾಕ್ಷ್ಯಾಧಾರ ಏನಂದರೆ ಪ್ರವಾದನೆಯ ಸಾಕ್ಷ್ಯಾಧಾರ. ಯೇಸು ಕ್ರಿಸ್ತನಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಏನ್ರಿ ಆಧಾರ ಅಂತ ಹೇಳುವ? ಪ್ರವಾದನೆಯ ಆಧಾರ. ಈ ಪ್ರವಾದನೆಯ ಆಧಾರದ ಬಗ್ಗೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮತ್ತಾಯ 24ನೇ ಅಧ್ಯಾಯದ 3ನೇ ವಚನದಲ್ಲಿ 3 ಪ್ರಶ್ನೆಗಳು ಶಿಷ್ಯರು ಕೇಳ್ತಾರೆ. ಏನಂತ, ಸ್ವಾಮಿ ಯಾವಾಗ ಲೋಕ ಮುಗಿದೋಗ್ತದೆ, ಯುಗದ ಸಮಾಪ್ತಿ ಯಾವಾಗ ಆಗ್ತದೆ, ನೀನು 2ನೇ ಸರಿ ಯಾವಾಗ ಬರ್ತೀಯ, ನೀನು ಈ ದೇವಾಲಯಗಳು ಯಾವಾಗ ಕೆಡುತ್ತದೆ ಅಂತ ಹೇಳಿದಾಗ, ಸ್ವಾಮಿ
ಈ ಆಲಯ ಕೆಡುತ್ತದೆ ಅಂತ ಹೇಳ್ಬಿಟ್ಟು ಸೊಲೊಮೋನನು ಕಟ್ಟಿದಂಥ ಆಲಯ ಕೆಡವಿ ಹೋಗ್ತದೆ ಅಂತ ಹೇಳಿದಾಗ ಅದೇ ರೀತಿಯಾಗಿ ಆತನು ಪ್ರವಾದನೀಯವಾಗಿ ಹೇಳಿದ ಪ್ರಕಾರವೇ ಯೇಸು ಕ್ರಿಸ್ತನು ಹೇಳಿದ ಸುಮಾರು 40 ವರ್ಷಗಳ ತರುವಾಯ ಇದು ಚರಿತ್ರೆ. ಇದು ಮತ್ತು 70ನೇ ಕ್ರಿಸ್ತ ಶಕ 70 AD ಜನರಲ್ ಟೈಟಸ್ ಅಂತ ಹೇಳ್ಬಿಟ್ಟು ರೋಮಾ ಚಕ್ರವರ್ತಿ ಬಂದು ಯೆರೂಸಲೇಮನ್ನು ಇಸ್ರಾಯೇಲನ್ನು ಸರ್ವನಾಶ ಮಾಡಿ ಅವತ್ತಿನಿಂದ 70ನೇ AD ಇಸ್ರಾಯೇಲ್ ಅಂತ ದೇಶನೇ ಇರಲಿಲ್ಲ ಲೋಕದಲ್ಲಿ. ಹಾಗೆ ಸರ್ವನಾಶ ಮಾಡಿ ಆಯ್ತು. ಯಾಕಂದರೆ ಇದರ ಬಗ್ಗೆ ಯೇಸು ಕ್ರಿಸ್ತನ ಮುಂಚಿತವಾಗಿ ಪ್ರವಾದನೆಯ ಮಾತು ಹೇಳಿದರು. ಹಾಗಾದರೆ ಸಾಕ್ಷ್ಯಾಧಾರ ಏನು? ಯೇಸು ಕ್ರಿಸ್ತನ ನುಡಿದಂಥ ಅನೇಕ ಪ್ರವಾದನೆಗಳು, ಅದರಲ್ಲಿ ಒಂದು ಮಾತ್ರ ನಾನು ಹೇಳಿದೆ. ಇನ್ನೊಂದು ಏನಂದರೆ ದಿವ್ಯ ಕುರಾನ್. ದಿವ್ಯ ಕುರಾನ್ ಏನಂದರೆ ಕೆಲವು ಸಾಕ್ಷ್ಯಾಧಾರಗಳಿದೆ, ಅದರಲ್ಲಿ ದಿವ್ಯ ಕುರಾನ್ ಕೂಡ ಒಂದು ಸಾಕ್ಷ್ಯಾಧಾರವಾಗಿದೆ. ಮೊಹಮ್ಮದ್ ನಬಿಯ ಬಗ್ಗೆ ಎಷ್ಟು ಸಾರಿ ಕುರಾನ್ನಲ್ಲಿ ಬರೆದಿದೆ ಅಂತ ಹೇಳಿದ್ರೆ 4 ಬಾರಿ ಬರೆದಿದ್ದಾರೆ. ಮತ್ತು ಅಹಮದ್ ಅಂತ ಹೇಳ್ಬಿಟ್ಟು ಇನ್ನೊಂದು ಸಾರಿ ಬರೆದಿದೆ. ಒಟ್ಟು 5 ಸಾರಿ ನಬಿಯವರ ಕುರಿತಾಗಿ ಮುಹಮ್ಮದ್ ಅವರ ಬಗ್ಗೆ ಕುರಾನ್ನಲ್ಲಿ ಬರೆಯಲಾಗಿದೆ. ಆದರೆ ಆಶ್ಚರ್ಯ ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನ ಬಗ್ಗೆ ಎಷ್ಟು ಸಾರಿ ಬರೆದಿದೆ ಅಂದರೆ 78 ಸಾರಿ ಬರೆದಿದೆ. 78 ಬಾರಿ ಕುರಾನ್ನಲ್ಲಿ. ಇದೇನಪ್ಪ ಇದು? ಯೇಸು ಕ್ರಿಸ್ತನ ಈ ವ್ಯಕ್ತಿ ಈತನ ಬಗ್ಗೆ ಅಷ್ಟೊಂದು ಸಾರಿ ಬರೆದಿದೆ ಕುರಾನ್, ದಿವ್ಯ ಕುರಾನ್ನಲ್ಲಿ ಅಂತ ಆಶ್ಚರ್ಯ ಪಡ್ತಿದ್ದೀರಲ್ವ? ಅದು ಕೂಡ ಒಂದು ಸಾಕ್ಷ್ಯಾಧಾರ ರೀ. ಯಾಕಂತ ಹೇಳಿದ್ರೆ ಯೇಸುವಿನ ಅಂದರೆ ಈಸಾ ಅಂತ ಹೇಳಿಬಿಟ್ಟು ಆತನ ಹೆಸರು ಮತ್ತು ಶಿರೋನಾಮಗಳು 78 ಬಾರಿ ಕುರಾನ್ನಲ್ಲಿ ಬರ್ತದೆ. ಇದೊಂದು ಹೋಲಿಕೆ. ಮುಹಮ್ಮದ್ ಪೈಗಂಬರ್ ರವರ ಬಗ್ಗೆ 5 ಬಾರಿ ಬರ್ತಾ ಇರುವಲ್ಲಿ ಈಸಾ ನಬಿಯ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ 78 ಬಾರಿ ದಿವ್ಯ ಕುರಾನ್ನಲ್ಲಿ ಬರೆದಿದ್ದೀವಲ್ಲ. ದಾಖಲೆ ನೀವು ಗೂಗಲ್ನಲ್ಲಿ ಕೂಡ ನೋಡ್ಬೋದು, ಅಧ್ಯಯನ ಮಾಡಿ ನೋಡ್ಬೋದು. ಕೊನೆಯದಾಗಿ ಇದರ ಬಗ್ಗೆ ಬಹಳ ಮಾತಾಡ್ಬೋದು, ಆದರೆ ಇನ್ನೊಂದು ಸಾರಿ ಇದರ ಬಗ್ಗೆ ನಾನು ಮಾತಾಡ್ತೇನೆ. ಇಸ್ರೇಲ್. ಯೇಸು ಕ್ರಿಸ್ತನಿಗೆ ಸಾಕ್ಷ್ಯಾಧಾರ ಏನ್ರಿ? ಇಸ್ರೇಲ್ ದೇಶ. ಯಾಕಂತ ಹೇಳಿದ್ರೆ 30ನೇ AD AD 30 ಅಂದರೆ ಕ್ರಿಸ್ತ ಶಕ 30ನೇ AD ಯೇಸು ಸ್ವಾಮಿ ಏನು ಹೇಳಿದರು? ಈ ದೇವಾಲಯ ಧ್ವಂಸವಾಗ್ತದೆ, ಇಸ್ರಾಯೇಲ್ನ ದೇವಾಲಯ ಇದ್ದಿದ್ದು ಒಂದೇ ದೇವಾಲಯ, ಇದನ್ನು ಕೆಡವಿ ಹಾಕ್ತಾರೆ ಅಂತ ಹೇಳಿದರು. ಅದೇ ರೀತಿಯಾಗಿ ಅವರು ಹೇಳಿದ ಪ್ರಕಾರನೇ ಸುಮಾರು 40 ವರ್ಷಗಳ ನಂತರ ಏನಾಯಿತು? 70 AD ನಾನು ಹೇಳಿದ್ನಲ್ವ, ಜನರಲ್ ಟೈಟಸ್ ಅನ್ನುವಂಥ ರೋಮಾ ಚಕ್ರವರ್ತಿ ಬಂದು ಸರ್ವನಾಶ ಇಸ್ರಾಯೇಲನ್ನು, ಯೆರೂಸಲೇಮನ್ನು ದೇಶನೇ ಇಲ್ಲದ ಹಾಗೆ ಮಾಡಿದರು. ಆದರೆ ಯೇಸು ಸ್ವಾಮಿ ಏನು ಹೇಳಿದರು? ಮತ್ತೆ ಇಸ್ರಾಯೇಲ್ ಎಂಬ ದೇಶ ಮತ್ತೆ ಅದು ಬರುತ್ತೆ ಅಂತ ಹೇಳಿದಾಗ ಅದೇ ಪ್ರಕಾರವಾಗಿ ಏನಾಯಿತು? ಮೇ 14 ಮೇ ತಿಂಗಳು 14ನೇ ತಾರೀಕು 1948 ನೋಡ್ರಿ. 70 AD 1948 ವರ್ಷಗಳವರೆಗೆ ಇಸ್ರಾಯೇಲ್ ಎಂಬ ದೇಶನೇ ಇರಲಿಲ್ಲ. ಯಾಕೆ? ಅದಕ್ಕೆ ಒಂದು ಕಾರಣ ಹೇಳ್ಬೋದು. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಂಥವರು ಹೌದು ರೋಮನ್ ಅವರು, ಆದರೆ ಅದೇ ಸಂದರ್ಭದಲ್ಲಿ ಯಹೂದಿಗಳು, ಇಸ್ರಾಯೇಲರು ಕೂಡ ನಾಯಕರು ಕೂಡ ಆತನ್ನು ಹಾಕಿದರು. ಆದರೆ ಯಹೂದಿ ನಾಯಕರು ಆ ರೀತಿಯಾಗಿ ಆತನಿಗೆ ವಿರುದ್ಧವಾಗಿ ಹೇಳಿದಾಗ ರೋಮ ಪಿಲಾತನು ರಾಜ್ಯಪಾಲನು, ಅಯ್ಯೋ
ಈ ವ್ಯಕ್ತಿಗೆ ನಾನು ನನ್ನ ಕೈ ತೊಳ್ಕೊಂಡ್ಬಿಡ್ತೀನಿ, ಈತನು ನಿರ್ದೋಷಿ ಅಂತ ಹೇಳಿದಾಗ ಈ ಯಹೂದ್ಯರು, ಇಸ್ರಾಯೇಲ್ ಜನರು, ನಾಯಕರು ಏನು ಹೇಳಿದ್ರು, ಹಾಗಾದರೆ ಆ ಪಾಪ ನಮ್ಮ ಮೇಲೆ ಬರಲಿ, ನಮ್ಮ ಮಕ್ಕಳ ಮೇಲೆ ಬರಲಿ ಅಂತ ಹೇಳಿದರು. ನಮ್ಮ ಮೇಲೆ ಬರಲಿ ಆ ಪಾಪ ಶಾಪ, ನಮ್ಮ ಮಕ್ಕಳ ಮೇಲೆ ಬರಲಿ ಅಂತ ಹೇಳಿದ್ರಲ್ಲ, ಅದೇ ಪ್ರಕಾರವಾಗಿ ಬಂತು. 70ನೇ ಅಡಿಯಿಂದ ಇಸ್ರಾಯೇಲ್ ಸರ್ವನಾಶವಾಗಿ ದೇಶನೇ ಇಲ್ಲದೆ ಎಲ್ಲ ಕಡೆ ಚದರಿ ಹೋಗಿ ಎಷ್ಟು ವರ್ಷಗಳು ಅಂತ ಹೇಳ್ಬಿಟ್ಟು ನೋಡುವಾಗ ಆಶ್ಚರ್ಯ. ಇದು ಈ ರೀತಿಯಾಗಿ ಎಲ್ಲಿನೂ ಚರಿತ್ರೆಯಲ್ಲಿ ಆಗಲಿಲ್ಲ. 1,000 ಹತ್ರ 2,000 ಅಂತ ಹೇಳ್ಬೋದು. 1,878 ವರ್ಷಗಳು ಅವರಿಗೆ ದೇಶನೇ ಇರಲಿಲ್ಲ ರೀ. ಆದರೆ ಅವರಿಗೆ ದೇಶ ಬರ್ತದಂತೆ ಸ್ವಾಮಿ ಹೇಳಿದರು. ಇಷ್ಟು ವರ್ಷಗಳ ತರುವಾಯ ಅವರಿಗೆ ತಮ್ಮ ದೇಶವು ಲಭ್ಯವಾಯಿತು. ಅದಕ್ಕಿಂತ ಮುಂಚಿತವಾಗಿ 60 ಲಕ್ಷ ಇಸ್ರಾಯೇಲ್ರನ್ನು ಹಿಟ್ಲರ್ ಸಾಯಿಸಿದ್ನು. ಅಂದರೆ 2ನೇ ಮಹಾಪ್ರಪಂಚದ ಸಂದರ್ಭದಲ್ಲಿ. ಎಷ್ಟು ದೊಡ್ಡದಿದೆ ಇಸ್ರಾಯೇಲ್ ಅಂತ ಹೇಳ್ಬಿಟ್ಟು ನೋಡುವಾಗ ಇವತ್ತು ನಾವು ನೋಡ್ತಿದ್ವಿ, ಬೆಳಗಾಂ ಮತ್ತು ಬಿಜಾಪುರ್, ಎಷ್ಟು ಈ 2 ಜಿಲ್ಲೆಗಳು ಅಷ್ಟೇ ಇರೋದ್ರಿ ಇಸ್ರೇಲ್. ಎಷ್ಟೊಂದು ರಾಜ್ಯಗಳು ನಮ್ಮ ದೇಶದಲ್ಲಿದೆ. ಅದರಲ್ಲಿ ಭಾಳ ಚಿಕ್ಕ ರಾಜ್ಯ ಯಾವುದಾದ್ರೆ ಕೇರಳ ಅಷ್ಟು ದೊಡ್ಡದೇ ಅಷ್ಟೇ ಇರೋದ್ರಿ ಇಸ್ರೇಲ್. ಆದರೂ ಕೂಡ ಇಂಡಿಯಾಗೆ ಇಸ್ರಾಯೇಲ್ಗೆ ಹೋಲಿಕೆ ಮಾಡಿದರೆ 150 ಸಾರಿ, ಅಂದರೆ 150 ಇಸ್ರಾಯೇಲ್ನ ಹಾಕ್ಬೋದು ಒಂದು ಇಂಡಿಯಾದಲ್ಲಿ. ಆದ ಕಾರಣ 150 ಸಾರಿ ದೊಡ್ಡದು ನಮ್ಮ ಭಾರತ. ಆದ ಕಾರಣ ಇಷ್ಟೆಲ್ಲ ಇರುವಂಥ ಒಂದು ದೇಶ, ಇದರಲ್ಲಿ ಹುಟ್ಟಿದಾತನೇ ಯೇಸು ಕ್ರಿಸ್ತನು. ಆತನು ಕ್ರಿಶ್ಚಿಯನ್ ಅಲ್ಲ, ಆತನು ಯಹೂದಿ, ಇಸ್ರಾಯೇಲನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆದ ಕಾರಣ ಈ 7 ಸಾಕ್ಷ್ಯಾಧಾರಗಳು ಯೇಸು ಕ್ರಿಸ್ತನಿಗಾಗಿ ಇರುವಂಥದ್ದಾಗಿದೆ. ಏನದು? ಯೇಸು ಕ್ರಿಸ್ತನೆಂಬ ವ್ಯಕ್ತಿ ಆತನು ನಿಜನ ಇದ್ದನ ಅಂತ ಹೇಳ್ಬಿಟ್ಟು, ಪ್ರಜಾಪತಿರ್ ದೇವಭ್ಯಂ ಯಜ್ಞಂ ಕೃತ್ವಾ ಪ್ರಾಯಶ್ಚಿತ್, ದೇವರೇ ಮನುಷ್ಯನಾಗಿ ನಮಗೋಸ್ಕರವಾಗಿ ಯಜ್ಞವಾಗಬೇಕು ಅನ್ನುವಂಥದ್ದನ್ನು, ಅದಕ್ಕೆ ಆಧಾರ ಏನು? ಸಾಕ್ಷ್ಯಾಧಾರ. ಮೊದಲನೇದು ಚರಿತ್ರೆಯ ಆಧಾರ. ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಅಂತ ಹೇಳ್ಬಿಟ್ಟು BCAD, ಪುರಾತನ ವಸ್ತುಶಾಸ್ತ್ರ. ಸುಮಾರು 30,000ದಷ್ಟು ಹಸ್ತಪ್ರತಿಗಳಿವೆ ಯೇಸು ಕ್ರಿಸ್ತನ ಕುರಿತಾಗಿ. ಬರಿದಾಗಿರುವ ಸಮಾಧಿ ಜೆರುಸಲೇಮ್ನಲ್ಲಿರುವಂಥದ್ದು. ಸಂದರ್ಶನ ಪೌಲನಿಗೂ. ಹೌದು, ಇನ್ನಷ್ಟು ನಾವು ನೋಡ್ತೇವೆ ಮುಂದಿನ ಸರಣಿ ಸಂದೇಶದಲ್ಲಿ. ಭಕ್ತ ಸಿಂಗ್, ಸಾಧು ಸುಂದರ್ ಸಿಂಗ್ ಮುಂತಾದ ವ್ಯಕ್ತಿಗಳಿಗೂ ನಮ್ಮ ದೇಶದಲ್ಲಿ ಯೇಸು ಕ್ರಿಸ್ತನ ದರ್ಶನವಾಗಿದೆ. ಪ್ರವಾದನೆ ಅದು ದಿವ್ಯ ಕುರಾನಿನ ಆಧಾರ. 78 ಬಾರಿ ಯೇಸು ಕ್ರಿಸ್ತನ ಬಗ್ಗೆ ಕುರಾನಲ್ಲಿ ಬರೆದಿದೆ. ಇಸ್ರಾಯೇಲ್ ದೇಶ ಇವತ್ತಿಗೂ ನ್ಯೂಸ್ನಲ್ಲಿ ಪ್ರತಿದಿನ ನಾವು ನೋಡ್ತೇವೆ. ಅದು ಕೂಡ ಯೇಸು ಕ್ರಿಸ್ತನ ಸಾಕ್ಷ್ಯಾಧಾರವಾಗಿರುವ ರಾಷ್ಟ್ರವಾಗಿದೆ. ಈ ಬಗ್ಗೆ ನಿಮ್ಮ ಪ್ರಶ್ನೆ, ಸಲಹೆಗಳು ದಯವಿಟ್ಟು ನಮಗೆ ಪ್ರಕಟಪಡಿಸಿರಿ, ತಿಳಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ